ಮೂರ್ತಿ ಅವರೇ, ನಿಮಗೇನು ಅನ್ಸುತ್ತೆ ಈ ರೀತಿಯ ಪದ ಬಳಕೆ, ಈ ರೀತಿಯ ಟೀಕೆ ಟಿಪ್ಪಣಿ? ಹಂಗೆ ನೋಡೋದಾದ್ರೆ ಇಬ್ಬರೂ ನೀವು ಆಲಂಗಿಸ್ಕೊಳ್ಬೇಕು. ಶೋಷಣೆಗೆ ಒಳಪಟ್ಟಿರುವ ಸಮುದಾಯದವರೇ ಇಬ್ರು. ಇಲ್ಲಿ ಒಂದು ದೊಡ್ಡ ಆತಂಕ ಏನಂದರೆ 26 ಹೆಣ್ಮಕ್ಳು ಕುಂಕುಮವನ್ನು ಕಳ್ಕೊಂಡಿದ್ದಾರೆ. ಯುದ್ಧ ಘೋಷಣೆ ಆಗಿದೆ. ಒಂದು ದೇಶ ಮತ್ತೊಂದು ದೇಶದ ಮೇಲೆ ಯುದ್ಧ ಘೋಷಣೆ ಆಗಿದೆ. ವಿಶ್ವದಲ್ಲಿ ಭಾರತ ಸಾಮಾನ್ಯವಲ್ಲ. ಇಲ್ಲಿ ವೈವಿಧ್ಯಮಯ ವಿಶಿಷ್ಟ ದೇಶ. ಇಲ್ಲಿ ಜಾತಿ, ಮತ, ಧರ್ಮ, ಸಾಮರಸ್ಯ, ಏಕತೆ ಅತ್ಯಂತ ಜಗತ್ತಿಗೆ ಮಾದರಿಯಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕ್ಷುಲ್ಲಕ ಪರಿಶಿಷ್ಟ ಜಾತಿಯವರನ್ನು ಮತ್ತೊಂದು ಪರಿಶಿಷ್ಟ ಜಾತಿಯವರ ಮೇಲೆ ಎತ್ಕಟ್ಟಿ ಚರ್ಚೆ, ಡಿಬೇಟ್ ಆಗೋದಿದೆಯಲ್ಲ, ಹೋರಾಟ, ಧರಣಿ ಆಗೋದಿದೆಯಲ್ಲ, ಒಂಥರ ಹಾಸ್ಯಾಸ್ಪದ. ಯಾರು ಮಾಡ್ತಾರೆ ಇದನ್ನೆಲ್ಲ? ಇದು ನಾರಾಯಣ ಸ್ವಾಮಿ ಅವರು, ಛಲವಾದಿ ನಾರಾಯಣ ಸ್ವಾಮಿ ಏನಿದ್ದಾರೆ, ಅವರಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ರಾಜಕೀಯ ತಿಳುವಳಿಕೆ ಇಲ್ಲ. ಅವರು ದಲಿತ ಚಳವಳಿಗೆ ನಮ್ಮ ಮುಂದೆನೇ ಬರ್ತಾರೆ. ನಾವು ವೇದಿಕೆ ಮೇಲಿದ್ದರೆ ಬೆಳಿಗ್ಗೆಲ್ಲ ಹೋರಾಟ, ರಾತ್ರಿ ತೂರಾಟ ಅಂತ ಭಾಷಣ ಮಾಡ್ತಾರೆ. ಇಲ್ಲಿ ಬರ್ತಾರೆ ಪ್ರಿಯಾಂಕಾ ಖರ್ಗೆ ಮೇಲೆ, ಖರ್ಗೆಜಿ ಅವ್ರನ್ನ, ಅವರ ರಾಜಕೀಯ ವಿಚಾರಗಳು ಬೇರೆ ಬೇರೆ, ಈ ರೀತಿ ನಾಯಿ ಪಾಯಿ ಅಂತ ಮಾತನಾಡ್ತಾರೆ. ಜೊತೆಗೆ ಇದರಿಂದ ಬಿ ಜೆ ಪಿಯ ಧುರೀಣರುಗಳು ಅಥವಾ ಬಿ ಜೆ ಪಿಯ ಕೆಲವರು ಸಂಘ ಪರಿವಾರದ ವ್ಯಕ್ತಿಗಳು ನಾರಾಯಣ ಸ್ವಾಮಿ ಅವರಿಗೆ ಬಾಯಾಗಿ ಒಬ್ಬ ಪ್ರಿಯಾಂಕಾ ಖರ್ಗೆ ಮೇಲೆ ಮಾತಾಡಿಸೋದಿದೆಯಲ್ಲ, ಇದು ಒಂದು ರೀತಿಯ ಒಳ್ಳೆ ಬೆಳವಣಿಗೆ ಅಲ್ಲ. ದಲಿತರ ಮೇಲೆ ಎತ್ತುಕಟ್ಟುವಂಥ ಕೆಲಸವನ್ನು ಮಾಡೋದಕ್ಕಿಂತ ಮುಖ್ಯವಾಗಿ ನಾರಾಯಣ ಸ್ವಾಮಿ ಅವರಿಗೆ ನಾನು ಕಿವಿ ಮಾತಾಡೋದು, ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳೋದು ಅಂದರೆ, ದಲಿತರ ಮೇಲಾಗೋಂಥ ದೌರ್ಜನ್ಯಗಳು, ಅವ್ರಿಗೆ ಅಭಿವೃದ್ಧಿ ಕಾರ್ಯಗಳು, ಅವರು ಶೋಷಣೆ ಒಳಗಾದಂಥ ಶತಮಾನ, ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿ. ಒಂದು ದಿನ ಕೂಡ ಶತಮಾನಗಳಿಂದ ಶೋಷಣೆಯಾದಂಥ ಜನಾಂಗದ ಬಗ್ಗೆ ನಾರಾಯಣ ಸ್ವಾಮಿಯವರು ಬರ್ತಲೇ ಎಲ್ಲೂ ಕೂಡ, ಬಂಗಾರಪ್ಪರ ಜೊತೆಗಿದ್ದಾಗೂ ಅಷ್ಟೇ, ಈಗೂ ಅಷ್ಟೇ, ಎಲ್ಲೂ ಕೂಡ ವಾಯ್ಸ್ ಮಾಡಿಲ್ಲ. ಕಾಂಗ್ರೆಸ್ಸಾಗಿದ್ದಾಗೂ ಅಷ್ಟೇ ಬರೀ ರಾಜಕೀಯ ಕೆಸರಾಟ ಮಾಡ್ಕೊಂಡು ಬರೀ ದಲಿತರ ಮೇಲೆ, ಪ್ರಿಯಾಂಕರ್ಗೆ ಮೇಲೆ, ಖರ್ಗೆ ಮೇಲೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗೋದು ಬೇಡ ಅಂತ ಮನುಷ್ಯನಿಗೆ ಹೇಳ್ತಾ ಇದ್ದೀನಿ ನಾನು. ಹೋರಾಟ ಮಾಡಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿ, ಈ ಸಮಾಜಕ್ಕೆ ಏನು ಬಾಬಾ ಸಾಹೇಬರು ಏನು ನಿಮ್ಗೊಂದು ಅವಕಾಶವನ್ನು ಕೊಟ್ಟಿದ್ರೆ ಬಳಸ್ಕೊಂಡು ಕೆಲಸವನ್ನ ಇಬ್ರು ಮಾಡಿ ಅಂತ ನಾನು ಇಬ್ರಿಗೆ ಹೇಳೋದು. ಮುಂದೆ ಬಿಟ್ಟು ದಿಗ್ಬಂಧನ ಹಾಕ್ಸೋದು, ಕಾರಿಗೆ ಹಿಂಗ್ ಚೆಲ್ಲೋದು, ಪೊಲೀಸರಿದ್ರು ಕೂಡ ಅವ್ರನ್ನ ಕಂಟ್ರೋಲ್ ಆಗ್ದಲೇ ಇರೋದು ಪೊಲೀಸರು, ಇಂಥದನ್ನೆಲ್ಲ ಮಾಡಿಸ್ಬೋದಾ? ಹಾಗಾದ್ರೆ ನೋಡಿ, ಅದು ಸಂಸ್ಕೃತಿಗಳು, ಆಯಾ ಪಕ್ಷದ ಸಂಸ್ಕೃತಿ ಅವೆಲ್ಲ. ಆಯಾ ಪಕ್ಷ ಸಂಸ್ಕೃತಿ ಹೆಂಗ್ ನಡ್ಕೋಬೇಕು ಅಂತ ಅವ್ರಿಗೆ ಯಾವುದೇ ತರಬೇತಿಗಳು ಆಗಿಲ್ಲ. ಅಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅರ್ಥ ಮಾಡ್ಕೊಬೇಕು. ಧರಣಿ ಮಾಡೋದಂಗೆ ಧರಣಿ, ಮೆರವಣಿಗೆ, ಹೋರಾಟ ಮಾಡ್ತಿದ್ದವರು ನಾವು. ಈಗ ಇವ್ರುಗಳು ಹಿಡ್ಕೊಂಬಿಟ್ಟು ಅವ್ರ ಗುತ್ತಿಗೆನ ತಮಟೆ ಹೊಡೆಯೋದು, ಹೋರಾಟ ಮಾಡೋದು, ಜಾಥಾ ಮಾಡೋದು, ಇವ್ರು ಗುತ್ತಿಗೆ ತಗೊಂಬಿಟ್ಟಿದ್ದಾರೆ. ಈಗ ನಾವು ಸುಮ್ಮನೆ ಬಿಡ್ಬೇಕಟ್ಟೆ. ಈಗ ನಾವು 45-50 ವರ್ಷ ಹೋರಾಟ ಮಾಡಿ ಇವ್ರುಗಳು ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಧರಣಿ, ಮೆರವಣಿಗೆ, DCFs ಮುಂದೆ, ಫ್ರೀಡಮ್ ಪಾರ್ಕ್ನಲ್ಲಿ ಇನ್ನೊಂದು ಧರಣಿಗಳು, ಇದನ್ನು ಬಿಟ್ಟು ಜನರ ಕೆಲಸಗಳನ್ನು ಮಾಡಿ, ಎರಡೂ ಪಕ್ಷಗಳು ಗೌರವಯುತವಾಗಿ ಜನರನ್ನು ಕೆಲಸವನ್ನು ಮಾಡಬೇಕು, ಶೋಷಿತರ ಕೆಲಸವನ್ನು ಮಾಡಬೇಕು, ಬಡವರ ಕೆಲಸವನ್ನು ಮಾಡಬೇಕು. ಆ ಮೂಲಕ ಜನಪ್ರತಿನಿಧಿಯನ್ನು ಗಳಿಸ್ಕೊಳ್ಳಿ. ಈ ಕೆಸರಾಟ ಬೇಡ. ಇಲ್ಲಿ ಕ್ಯಾಪ್ಷನ್ ಏನು, ನಾಯಿಗಳ ಕಚ್ಚಾಟ. ಇದು ಸರಿಯಲ್ಲ. ಅದು ಮೋದಿಜಿರವ್ರಿಗೂ ಸರಿಯಲ್ಲ, ಖರ್ಗೆಜಿ ಅವ್ರಿಗೂ ಸರಿಯಲ್ಲ. ಸರಿಯಲ್ಲ. ಈ ರೀತಿ ಅದು ಮಾತಾಡೋದಕ್ಕೆ ತಿಳುವಳಿಕೆ ಇಲ್ದಾಗ ರಾಜಕೀಯ ಭಾಷೆಗಳು ಬಳಸ್ತಾ ಇದ್ದಾಗ ಈ ಥರದ ಭಾಷೆಗಳು ಬರ್ತವೆ. ರಾಜಕೀಯ ಭಾಷೆಗಳು, ಟೀಕೆ ಟಿಪ್ಪಣಿಗಳು ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಳ್ಳಿ. ಎರಡೂ ಪಕ್ಷದಲ್ಲಿರ್ತಕ್ಕಂಥ ಒಳ್ಳೆ ತಿಳುವಳಿಕೆ ಇರುವಂಥ ರಾಜಕಾರಣಿಗಳು ತೀರಾ ಕಡಿಮೆ ಇದ್ದಾರೆ ಇತ್ತಿನ ದಿನದಲ್ಲಿ. ಮುತ್ಸದ್ದಿ ರಾಜಕಾರಣ ಇಲ್ಲ, ಭ್ರಷ್ಟಾಚಾರದ ರೈತರ ರಾಜಕಾರಣ ಇಲ್ಲ. ಈ ಕಾರಣದಿಂದ ದಲಿತರ ಮೇಲೆ ಎತ್ಕೊಟ್ಟಂಥದ್ದು, ಮುಸ್ಲಿಮರ ಮೇಲೆ ಎತ್ಕೊಟ್ಟಂಥದ್ದು, ಕ್ರೈಸ್ತರ ಮೇಲೆ ಎತ್ಕೊಂಡ ಈ ಥರದ ರಾಜಕೀಯಗಳು ಇದಾವಲ್ಲ, ಈ ಥರ ರಾಜಕೀಯಗಳು ಕಡಿಮೆ ಆಗಬೇಕು, ಜನಪರ ಕೆಲಸ ಆಗಬೇಕು, ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಓಕೆ, ಈಗ ನಾರಾಯಣ ಸ್ವಾಮಿ ಅವರೇ ನೋಡಿ, ರಾಜಕಾರಣ ಅಂತ ಬಂದಾಗ ಅದರಲ್ಲೂ ಬೇಡ, ಪ್ರಜಾಪ್ರಭುತ್ವ ಅಂತ ತಗೊಳ್ಳೋಣ, ಎಲ್ರಿಗೂ ಮಾತಾಡೋ ಹಕ್ಕಿದೆ, ಟೀಕೆನೂ ಕೂಡ ಮಾಡ್ಬೋದು. ಬಟ್ ಬೇಕಾದಷ್ಟು ಪದ ಬಳಕೆ ಇದೆ. ಅವ್ರು ಮಾತಾಡಬಾರ್ದಿತ್ತು, ಮಾತಾಡಿದ್ದಾರೆ. ಹಂಗಂದು ಮಾತ್ರಕ್ಕೆ ಆ ಕಡೆಯಿಂದ ಬಂದಂತಹ ಉತ್ತರವೂ ಕೂಡ ನಿಮ್ ಗಮನಕ್ಕಿರುತ್ತೆ. ಪದ್ಮಭೂಷಣ ಕೊಟ್ಬಿಡ್ಬೇಕಾಗಾದ್ರೆ ಅಂತವ್ರಿಗೆ ಅಂತ ಏನ್ ರೌಡಿಸಮ್ ಸರ್ ಇದೆಲ್ಲ? ನೋಡಿ, ಇವರು ಸಂವಿಧಾನದತ್ತವಾದಂಥ ಒಂದು ಸ್ಥಾನದಲ್ಲಿ ಇರೋರು, ಇವರ ಪದ ಬಳಕೆ ಎಫೆಕ್ಟ್ ಹಂಗೆಲ್ಲ ಆಗುತ್ತೆ. ಇವಾಗ ಯಾರು ನೀವು ದಿಗ್ಬಂಧನ ಹಾಕಿದ್ರೆ ಅಂತಾರ, ಅಲ್ಲಿ ಡೆಮೋಕ್ರಸಿಗೆ ಒಂದು 10 ಜನ ಏನ್ರಿ ನಮ್ಮ ಲೀಡ್ರಿಗೆ ಹಿಂಗೆ ಅಂದಿರೋದು ತಪ್ಪ. ಆಮೇಲೆ ಇದು ಜ್ಞಾಪಕ ಇರಲಿ, ಇದೇ ನಾರಾಯಣ ಸ್ವಾಮಿ ಅವರು, ಇದೇ
KCP ವರ್ಕರ್ ಆಗಿರುವಾಗ ಅಡ್ವಾಣಿ ವಿರುದ್ಧವಾಗಿ ಕಿಡ್ಸ್ ಕ್ಯಾಂಪ್ MG ರೋಡಲ್ಲಿ ಕಲ್ಲು ಹೊಡೆದಿದ್ದಾರೆ, ನಾವು ಅದಕ್ಕೆ ಸಾಕ್ಷಿಯಾಗಿದ್ದೀವಿ. ಇವರು ಈಗ ನಿಮ್ಮಲ್ಲಿದ್ದಾಗ ಹೌದು 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 ಇಲ್ಲ ಅಲ್ಲ ನಾವು ಮಾಡಿಸಿದಲ್ಲ, ಅವ್ರ ರೀತಿ ಅದು, ಅವ್ರ ಹತ್ರ ಅವರ ಬ್ಲಡ್ ಅಲ್ಲಿ ಇರೋದು ಅದು. ಅವರು ಆ ಸ್ಥಾನಕ್ಕೆ ಬಂದಾಗ ಅವ್ರ ಬಿಹೇವ್ ಆಗಿರ್ಬೇಕು, ಇನ್ನೊಬ್ಬರಿಗೆ ಮಾಡಲ್ ಆಗಿರ್ಬೇಕು. ಬೇರೆ ಬರ್ತಕ್ಕಂಥ ಹೊಸ ಜೂನಿಯರ್ಸ್ಗೆ ನೋಡಿ ಹಿರಿಯರಂತ ಮೂರ್ತಿ ಅವ್ರು ಏನ್ ಹೇಳಿದ್ರು, ನಮ್ಮ ಸಮಾಜದಲ್ಲಿ ಈ ತರ ಇದ್ದೀವಲ್ಲ, ಒಂದು ಅವಕಾಶ ಸಿಕ್ಕಿದೆ, BJP ಕೊಡ್ಲಿ ಯಾರೇ ಕೊಡ್ಲಿ, ಆಯ್ತು ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ, ಅದ್ರ ಎಫೆಕ್ಟ್ ಯಾರಿಗೂ ಹೋಗ್ಬೇಕು, ಪರಿಣಾಮ ಯಾರಿಗೂ ಹೋಗ್ಬೇಕು, ಆ ರೀತಿ ಬಿಹೇವ್ ಇದೆ ಅವ್ರದ್ದು. ಅವರು ಈಗ ಯಾರೋ ಸಾಮಾನ್ಯವಾದಂತಹ ಮನುಷ್ಯ ಕೂಡ ಅಲ್ಲ, ಒಂದು ಸ್ಥಾನದಲ್ಲಿರುವಂತವ್ರೆ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂತವ್ರೆ, ಅವ್ರನ್ನ ಗೌರವಯುತವಾಗಿ ಬಳಸ್ಕೊಳ್ಳೋದು ಕೂಡ ನಿಮ್ಮ ಧರ್ಮ ಆಗುತ್ತಲ್ವಾ? ಇಲ್ಲ ಅದೇ ಹೇಳಿದ್ದು, ಅವ್ರಿಗೆ ಇಂಕ್ ಚೆಲ್ಲೋದು, ಅಡ್ಡ ಹಾಕೋದು, ಬೆದರಿಕೆ ಹಾಕೋದು. ತಾವು ಹೇಳ್ದಂಗೆ ಅವ್ರನ್ನ ಗೌರವಯುತವಾಗಿ ನಡ್ಸ್ಕೋಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅವ್ರು ಗೌರವಯುತವಾಗಿ ನಡ್ಸ್ಕೊಳ್ಳೋ ರೀತಿ ಅವ್ರು ನಡ್ಕೊಂಡಿದಾರ ಅನ್ನೋದು ಪ್ರಶ್ನೆ ಇಲ್ಲಿ. ಈಗ ಬೇರೆ ಯಾರೋ ಒಬ್ಬ ದಾರಿಯಲ್ಲಿ ಹೋಗೋನು ಇಲ್ಲ ಇಲ್ಲ ಹೇಳ್ತೀರಾ ಸರ್, ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕಾದಾಗ ಅವ್ರು ಮಾಡಿದ ಅನ್ಯಾಯದ ವಿರುದ್ಧ ಮಾತಾಡಬೇಕಾದಾಗ ನೀವು ಮಾತಾಡೋದು ಇವ್ರ ಅಭಿಪ್ರಾಯದಲ್ಲಿ ನಾಯಿ ಅನ್ನೋದು ಭ್ರಷ್ಟಾಚಾರ ವಿರುದ್ಧ, ಆಡಳಿತ ಪಕ್ಷ ನಾಯಿ ಅನ್ನೋದು ಭ್ರಷ್ಟಾಚಾರ ವಿರುದ್ಧ, ಆಡಳಿತ ಪಕ್ಷ ನಾಯಿ ಅನ್ನೋದು ಭ್ರಷ್ಟಾಚಾರ. ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರು ಮೂರ್ ಸತಿ MLA ಆಗಿರೋರು, ಮಂತ್ರಿ ಆಗಿರೋರು, ನಾಯಿ ನಿಮ್ಮ ಪಕ್ಷ ಕಡೆಯಿಂದ ಇಂತಹ ಪದ ಬಳಕೆ ಇಲ್ಲಿದ್ದಕ್ಕೆ ಆಗೇ ಇಲ್ವಾ? ನಿಮ್ಮ ಪಕ್ಷದಿಂದ ಇಂತಹ ಪದ ಬಳಕೆ ಆಗಿಲ್ವಾ? ಓಕೆ, ಸೌಜನ್ಯ ಅಲ್ಲ ಅಂತ ಅನ್ಕೊಳ್ಳೋಣ, ಸೌಜನ್ಯ ಅಲ್ಲ ಅಂತ ಮೂರ್ತಿ ಸಾಹೇಬ್ರು ಏನ್ ಹೇಳಿದ್ರು, ಇದೇ ಸಬ್ಜೆಕ್ಟ್, ಇದೇ ಬೇಕಾಗಿದೆ ಕೆಲವರಿಗೆ, ಕೆಲವು ಸಮಾಜಕ್ಕೆ, ಕೆಲವು ಪಕ್ಷಗಳಿಗೆ, ಕೆಲವು ಇಡನ್ ಅಜೆಂಡಾ ಇದೆ. ಒಂದ್ ನಿಮಿಷ, ನಮ್ದು ಅವಕಾಶ, ನಮ್ದು ನಿಮ್ ಬಂದಾಗ ನೀವು ನಾನು ನಿಮ್ಮ ಹತ್ರ ಪ್ರಶ್ನೆನ ಇವರಿಂದ ಪ್ರಶ್ನೆ ತಗೋಬೇಕಾ? ಇದೇ ಪ್ರಶ್ನೆ ನೋಡಿ. ಒಂದು ಸಮಾಜದಲ್ಲಿ ಒಂದು ಏರುಪೇರುಗಳಿದೆ ನೋಡಿ. ಇವಾಗ ತಾವೇ ಹೇಳ್ತಾ ಈಗ ನಾನು ನೋಡ್ದಂಗೆ, ನನಗೂ 52 ವರ್ಷ ಆಗಿದೆ, ನಾನು MSc ಜರ್ನಲಿಸಂ ಮಾಡೋ ಹುಡುಗ. ಈ 50 ವರ್ಷದಲ್ಲಿ ಈ ಡಿಬೇಟ್ ಮೂರ್ತಿ ಸಾಹೇಬ್ರು ಹೇಳ್ದಂಗೆ ಈ ನೋಡಿ, ಯಾಕೆ ಒಂದೇ ಫ್ಯಾಮಿಲಿ ಅವರು ಡಿಫ್ರೆಂಟ್ ಪಾರ್ಟಿಯಲ್ಲಿ ಇಲ್ವಾ? ಯಾಕೆ ಆ ತರ ಬಿಹೇವ್ ಆಗಿರ್ತದೆ? ಯಾವ ತರ ಚರ್ಚೆ ಆಗಿದೆ ಈ ದೇಶದಲ್ಲಿ, ರಾಜ್ಯದಲ್ಲಿ? ಇವ್ರು ಅಲ್ಲಿಂದ ಬಂದಂತ ವ್ಯಕ್ತಿ ಆಯ್ತು, ಅದರಿಂದ ಲಾಭ ತಗೊಂಡು ಒಳ್ಳೆ ತಗೊಂಡು ಈಗ ಒಂದು ಅವಕಾಶ ಇತ್ತಲ್ಲ, ನಿಮ್ ಬಿಹೇವ್ ಆಗಿರ್ಬೇಕು. ಆಯ್ತು, ಅವ್ರಿಗೇನಾದ್ರು ನೋಡಿ ಆ ಪದಗಳು ಉಪಯೋಗಿಸಬಾರ್ದು. ನೀವು ಸಂವಿಧಾನದತ್ತವಾಗಿ ಅದರಿಂದನೇ ಇದೆಲ್ಲ ಆಗಿರೋದು, ಅದರಿಂದನೇ ಇದೆಲ್ಲ ಆಗಿರೋದು. ನೋಡಿ, ಅದರಿಂದನೇ ಇಲ್ಲ ಇಲ್ಲ ಅದಕ್ಕೆ ವಾರ್ನ್ ಮಾಡಿದ್ದಾರೆ. ಈಗ ನಾವು ಹಿರಿಯರ ಸ್ಥಾನದಲ್ಲಿರೋಂಥ ಅವ್ರು ಹಿರಿಯರಾಗಿರ್ತಕ್ಕಂಥ ಸ್ಥಾನಕ್ಕೆ ಗೌರವ ಬರಂಗೆ ಅವರ ಬಿಹೇವ್ ಇರಬೇಕು. ಅವ್ರು ಯಾವಾಗ ದಾರಿ ತಪ್ತಾವ ಅವಾಗ ಸಣ್ಣ ಪುಟ್ಟ ಆಗ್ತದೆ. ಹೌದು, ಇದು ಸಣ್ಣ ಪುಟ್ಟ. ಅವ್ರ ಅಂದಿರೋ ಮಾತಿಗೆ ಬಹಳ ಸಣ್ಣ ಪುಟ್ಟ ಇಲ್ಲ, ಅದು ರಾಜಕೀಯ. ಅಲ್ಲೇನು ಅಲ್ಲಿ ಅವರೇ ಹೇಳಿದ್ದಾರೆ ಮೇಡಮ್ ಅವರೇ ಹೇಳಿದ್ದಾರೆ 20 ಜನ ಸೇರಿದ್ರು. 20 ಜನ ಒಂದು ಗೇಟ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ದೊಡ್ಡ ಎಂತ ವಿಷಯ ಆಗ್ಬಿಡ್ತದೆ. ಅವರೇ ಹೇಳಿರೋದು 20 ಜನ ಬಂದಿದ್ರು ಅಂತ. 20 ಜನ ಅಲ್ಲಿ ಯಾರಾದ್ರೂ ವರ್ಕರ್ಸ್ ಸೇರಿದಾಗ ದೊಡ್ಡ ಅಲ್ಲೋಲ ಕಲ್ಲಲ್ಲ ಆಗ್ಬಿಡ್ತದ. ಅಲ್ಲ, ಅಲ್ಲೋಲ ಕಲ್ಲಲ್ಲ ಆಗುತ್ತೆ. ಹೇಳಿದ್ದಾರೆ ಅವರು, ಯಾರು ಇಲ್ಲ ಹೇಳಿದ್ದಾರೆ ಅವ್ರು, ಬಟ್ ಪ್ರಶ್ನೆ ಅದಲ್ಲ. ಇವ್ರಿಗೆ ಬುದ್ಧಿ ದಯವಿಟ್ಟು ಹೇಳ್ಬೇಕು. ಒಬ್ಬ ಅಪೋಸಿಷನ್ ಪಾರ್ಟಿ ಲೀಡರ್ ಕೊಟ್ಟು ಕೋತಿಗೆ ಆಡಕ್ ಬಿಟ್ಟಿದಾರಲ್ಲ, ಇಲ್ಲಿ ಇವ್ರಿಗೆ ಬುದ್ಧಿ ಹೇಳ್ಬೇಕು. ಇವ್ರು ಬಿಹೇವ್ ಸರ್ ಮಾಡ್ಕೊಂಡ್ರೆ ಬಹುಶಃ ಸಮಾಜದಲ್ಲಿ ಇವೆಲ್ಲ ಕಡಿಮೆ ಆಗುತ್ತೆ. ನನ್ನ ಪ್ರಶ್ನೆ ನಿಮ್ಗೆ ಅರ್ಥ ಆಗಿಲ್ಲ. ಇಂತಹ ಪದ ಬಳಕೆ ಇದು ಆರಂಭನೂ ಅಲ್ಲ, ಆಲ್ಸೋ ಇದು ಕೊನೆ ಆಗುತ್ತೆ ಅಂತಲೂ ನಾನು ಅನ್ಕೊಳ್ಳಲ್ಲ. ಹಂಗಂದು ಮಾತ್ರಕ್ಕೆ ಬೇಕಾಬಿಟ್ಟಿ ದರ್ಪ ತೋರಿಸೋದು, ಪೊಲೀಸರನ್ನ ಕಂಟ್ರೋಲಿಗೆ ತಗೊಳ್ಳೋದು, ಕಾರ್ಯಕರ್ತರನ್ನ ಚೂ ಬಿಡೋದು, ಇಂಕ್ ಹಾಕ್ಸೋದು, ಇದೆಲ್ಲ ಮಾಡ್ಬೋದಾ? ಅವೆಲ್ಲ ನೋಡಿ, ಅವೆಲ್ಲ ಸಿದ್ದರಾಮಯ್ಯಗೆ ಮಡಿಕೇರಿಲಿ ಮೊಟ್ಟೆ ಹೊಡೆದಿದ್ದು ರಾಜಕೀಯ ಅಂತೆ, ಇದು ಅವ್ರ ನಾಯಿ ಅಂತ ಮಾಡಿದಕ್ಕೆ ಇದು ಉತ್ತರ. ಅವರೊಬ್ಬ ಮಂತ್ರಿ ಅವ್ರ ಫಾಲೋವರ್ಸ್ ಇರ್ತಾರೆ. ನೀವು ಸರಿನಾ ಹಿಂಗ್ ಅಂದಿರೋದಂತ ಅವರೇ ಹೇಳಿದ್ದಾರೆ. 20 ಜನ ಅಲ್ಲಿ ಗೇಟ್ ಅಲ್ಲಿ ಸೇರಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. 20 ಜನದ ಪ್ರತಿಭಟನೆ ಪದ ಬಳಕೆ ಮಾಡಬಾರ್ದು. ಬೇಜಾರಾಗಿದ್ರೆ ವಾಪಸ್ ತಗೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇಂತದ್ದಾಗಬಾರ್ದು, ಈ ರೀತಿಯಾಗಿ ಆಗದಲ್ಲ ಇರೋ ರೀತಿ ನೋಡ್ಕೊಳ್ತೀವಿ ಅಂತ ಅನ್ಬೇಕು ತಾನೆ. ಅದರ ಪರಿಣಾಮ ನೋಡಿ ಈ ತರ ಆಗುತ್ತೆ. ಅದಕ್ಕೆ ದಯವಿಟ್ಟು ಮುಂದಕ್ಕಾದ್ರೂ ರಿಪಬ್ಲಿಕ್ ಚಿತ್ತಾಪುರ, ರಿಪಬ್ಲಿಕ್ ಕಲಬುರಗಿ ಒಬ್ಬ ಬೆಳೀತಾ ಇರತಕ್ಕಂಥ ಯುವ ನಾಯಕನ ವಿರುದ್ಧವಾಗಿ ಈಗಲಿಂದ ಕತ್ತಿ ಮಸಕ್ಕೆ ನಾರಾಯಣ ಸ್ವಾಮಿ ಅವರು ಪಾನ್ ಆಗಿದ್ದಾರೆ. ನಾರಾಯಣ ಸ್ವಾಮಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾರಾಯಣ ಸ್ವಾಮಿ ಪಾನ್ ಆಗ್ತಾ ಇದ್ದಾರೆ. ಅವ್ರಿಗೊಂದು ಸ್ಥಾನ ಕೊಟ್ಬಿಟ್ಟು ಅವ್ರು ಉಪಯೋಗಿಸ್ಕೊಂತ ಇದ್ದಾರೆ. ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರು ಬೊಮ್ಮಾಯಿಯವ್ರನ್ನ ಒಂದು ಮಾತಾಡ್ತಾರೆ. ನರೇಂದ್ರ ಮೋದಿ ಅವ್ರು ಬಂದಾಗ ಅವ್ರ ಎದುರು ನೀವು ನಾಯಿ ಮರಿ ತರ ಕುತ್ಕೊಂತೀರಿ ಅಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿರೋದು ನಾಯಿ ಮರಿ ಅಂತ ಹೋಲಿಸ್ತಾರೆ. ಯಾಕೆ ಇದು ದೊಡ್ಡ ಕಾಂಟ್ರವರ್ಸಿ ಆಗಿಲ್ಲ? ಈ ಪದನ ಈ ನಾಯಿ ಮನೆ ಅಂತ ನೇರ ಡಿಕ್ಟೇಟ್ ಮಾಡಿ ಹೇಳಿದಾಗ ಸಿದ್ದರಾಮಯ್ಯರು ಇದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗಿಲ್ಲ. ಇವತ್ತು ದಲಿತರನ್ನ ಬೀದಿ ತಂದು ಕಚ್ಚಾಟ ಮಾಡಕ್ಕೆ ಬಿಟ್ಟಿದ್ದಾರ.
ದಲಿತರನ್ನ ಅಲ್ಲಿ ಬೆತ್ತಲೆ ಮಾಡಕ್ ಹೋಗ್ತಾ ಇದ್ದಾರೆ ಏನ್ ಸರ್ ಉಲ್ಟಾ ಹೊಡೆದ್ಬಿಟ್ರಲ್ಲ? ಹೌದು ಇಷ್ಟೊಂದು ಈಗ ಒಂದೇ ಪರಿಸ್ಥಿತಿ statement ಆಗಲ್ಲ. ಈಗ ಕೊಟ್ಟಿದ್ರೆ ಕಾಂಟ್ರವರ್ಸಿ ಉಲ್ಟಾ ಯಾರು ಕ್ರಿಯೇಟ್ ಹೊಡೆದ್ಬಿಟ್ರಲ್ಲ? ಮಾಡ್ತಿರೋದು? ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದಾರೆ ಈಗ. ಯಾರು ಇಷ್ಟು ದೊಡ್ಡ ಕ್ರಿಯೇಟ್ ಮಾಡ್ತಿದ್ದಾರೆ? Okay. ಇದೇ ಕಾಂಗ್ರೆಸ್ ಅವರು ಇದೇ ಬೊಮ್ಮಾಯಿ ಬಿಜೆಪಿ ಬೊಮ್ಮಾಯಿನ ನಾಯಿಮರಿ ಅಂದಾಗ ಇಷ್ಟು ದೊಡ್ಡ ಕಾಂಟ್ರವರ್ಸಿ ಆಗ್ಲೇ ಇಲ್ಲ ಇದು. ಇವತ್ತು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಅವರು ಉನ್ನಾರನ ಅಂದ್ರೆ ಇವರು ಮಾಡ್ತಾರೆ ಅಂತ ಇವತ್ತು ರಾಜ್ಯದಲ್ಲಿ ನಡೀತಾ ಇರೋದಂತ ಇವರು ಹಗರಣಗಳನ್ನ ಡೈವರ್ಷನ್ ಮಾಡ್ತಾರದ ಅಂದ್ರೆ ಇವ್ರಿಗೆ ಏನಾದ್ರು ಒಂದು ಸ್ಟ್ರಾಟಜಿಕ್ಸ್ ಬೇಕು, ಡೈವರ್ಷನ್ ಆಗಬೇಕು. ಇವರು ಪ್ರತಿ ಸಲ ಡೈವರ್ಷನ್ ಮಾಡ್ತಾರೆ ಅಂದ್ರೆ ನೀವು ಡೈವರ್ಷನ್ ಯಾಕೆ ಆಗ್ತೀರಿ? ಅದನ್ನೇ ನಾವು ಈಗ ನೆನ್ನೆ ನೋಡಿ ಬೆಳಗಾವಿಯಲ್ಲಿ ಏನಾಯ್ತು, ಸಿಟಿ ರವಿಯರ್ ಕಥೆ ಏನಾಯ್ತು, ಅಲ್ಲಿ ಅವ್ರು ಅಟ್ಯಾಕ್ ಮಾಡಿ ಅದೇ ತರ ಅವ್ರಿಗೆ ಅಲ್ಲಿ ಮಾಡಿದ್ರು. ಇವತ್ತೇನು ಚಿತ್ತಾಪುರದಲ್ಲಿ ಅದೇ ತರ ಇವ್ರು ನೆನ್ನೆ ಬಂದು ಇದು ಮಾಡಿದ್ರು. ಮಂಗಳೂರು ಏನೇ ಮಾಡಿದ್ರು, ಮಂಗಳೂರಲ್ಲಿ ಸಿಎಂ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ. ಅಲ್ಲಿ ಏನಲ್ಲಿ ಅಲ್ಲಿನ ವಾತಾವರಣ ಸರಿ ಇಲ್ಲ, ಸೆಕ್ಯೂರಿಟಿ ಸರಿ ಇಲ್ಲ ಅಂತೇಳಿ ಅಂದ್ರೆ ಇವ್ರು ಗೂಂಡ ರಾಜ್ಯ ಮಾಡಕ್ ಹೋಗ್ತಿದ್ದಾರೆ ಕಾಂಗ್ರೆಸ್ ಬಂದಾಗೆಲ್ಲ. ನಮ್ಮ ಪ್ರಶ್ನೆ ನಮ್ದು ಅಂದ್ರೆ ಇವ್ರಿಗೆ ನಮ್ಗೆ ಮುಕ್ತವಾಗಿ ಸ್ವತಂತ್ರ ಇಲ್ವಾ ಮಾತಾಡಕ್ಕೆ? ಸರಿ, ವಿಚಾರ ಬಂತು, ಮಾತಾಡಿದ್ವಿ, ಕ್ಷಮೆ ಕೇಳಿದ್ವಿ, ಆಯ್ತು. ಅದನ್ನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡು ಅವ್ರನ್ನ ಗೆರವ್ ಹಾಕಿ ಘೋಷಣೆ ಹಾಕಿ ಮಾಡಂತ ಗೂಂಡ ರಾಜ್ಯ ಪ್ರೊಟೆಸ್ಟ್ ಮಾಡಕ್ ಬೇರೆ ಹೋಗ್ತಾ ಇದ್ದೀವಿ. ಹೌದು, ಇವು ಬಿಟ್ರೆ ಅತಿ ಆಯ್ತಲ್ಲ. ಇದನ್ನೇನು ಒಂದಲ್ಲ. ಸಿಟಿ ರವಿ ಕಥೆ ಏನಾಯ್ತು, ಎಲ್ಲಿವರೆಗೂ ತಗೊಂಡ್ಬಂದ್ರು, ಏನಾಯ್ತು ಅವ್ರ ವಿಚಾರ ಏನಾಯ್ತು? ಅದು ವಿಧಾನಸಭೆಯಲ್ಲಿ ಏನಾಯ್ತು ಪರಿಸ್ಥಿತಿ ಏನಾಯ್ತು? ಈಗ ಕ್ಷಮೆ ಕಡೆ ಮುಗಿದಂದ್ರೆ ಪ್ರತಿ ಸರಿ ಇವ್ರು ಅಟ್ಯಾಕ್ ಮಾಡೋದು ಯಾರನ್ನ? ಒಂದು ಹಿಂದೂಗಳನ್ನ, ಒಂದು ಮತ್ತೆ ವಿರೋಧ ಪಕ್ಷ ನಾಯಕರುಗಳನ್ನ. ಹಂಗ ನಾವೊಂದು ಮಾತಾಡಂಗಿಲ್ಲ, ವಿರೋಧ ಮಾಡಂಗೇ ಇಲ್ವಾ? ಯಾರು ನೋಡಿದ್ರು ವಿರೋಧ ಮಾಡ್ತಾರೆ. ಅಂದ್ರೆ ಇವತ್ತು ನಾನು ಹೇಳ್ತೀನಿ, ಇವತ್ತು ಖರ್ಗೆ ಅವರು ಇವತ್ತು ಕೆಳಮಟ್ಟದಿಂದ ಆ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರ ಬಗ್ಗೆ ಬುದ್ಧಿ ಹೇಳ್ಬೇಕಾಗಿಲ್ವಾ? ಈ ಒಂದು ತಿದ್ದಿ ತಿಳ್ಬೋದಾಗಿತ್ತಲ್ಲ, ಸಲಹೆ ಕೊಡ್ಬೋದಾಗಿತ್ತಲ್ಲ. ಈ ರೀತಿ ವಿರೋಧ ಪಕ್ಷನ ಕಟ್ಟಾಕಕ್ಕೆ ಹೋದ್ರೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವತ್ತು ರಾಜ್ಯದಿಂದ ಒಂದು ಯಕ್ಷ ಪ್ರಶ್ನೆ ಆಗ್ತದೆ. ಸ್ವತಃ ನಾನು ಏನು ಹೇಳಕ್ ಬರ್ತಾ ಇದ್ರೆ, ದಲಿತನ ಇವತ್ತರೆಗೂ ಮೀಸಲಾತಿಯಿಂದ ಮೇಲೆ ಬಂದು ಅಂತಾರೋ ಆ ಸಮುದಾಯ ಇವತ್ತು ಚಪ್ಪಲಿ ಹಿಡ್ಕೊಂಡು ಅದೇ ಜನ ಕುಂತಿದೆ. ಯಾಕೆ ಆ ಸಮುದಾಯಕ್ಕೆ ಏನು ಮಾಡ್ತಾ ಇಲ್ಲ? ಯಾಕೆ ಆ ಸಮುದಾಯ ಪರವಾಗಿ ಎಲ್ಲೂ ಇವತ್ತು ಹೋರಾಟ? ಇವತ್ತು ನೋಡಿ ಕರ್ನಾಟಕದ ಮೂಲೆಗಳು ಅರೆ ಬತ್ತಲೆ ಮಾಡಿ ಒಳ ಮೀಸಲಾತಿಗೆ ಹೋರಾಟ ಬರ್ತಿದೆ. ಖರ್ಗೆ ಅವರು ಎಲ್ಲೋಗಿದ್ದಾರೆ? ಪ್ರಿಯಾಂಕಾ ಖರ್ಗೆ ಅವರು ಎಲ್ಲೋಗಿದ್ದಾರೆ? ಆ ಸಮುದಾಯಕ್ಕೆ ಕೊಡುಗೆ ಫಸ್ಟ್ ನಿಮ್ ಕಚ್ಚಾಟ ನಿಲ್ಲಿಸಿ. ನಿಮ್ಮ ಅಧಿಕಾರದ ದಾಹಿಗಳು, ನೀವು ಅಧಿಕಾರಕ್ಕೋಸ್ಕರ, ಪುತ್ರ ವ್ಯಾಮೋಹಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಕೂತಿದ್ವಿ. ಇವತ್ತು ದಲಿತರು ಒಂದು ಫಂಕ್ಷನ್ ಮಾಡಂಗಿಲ್ಲ. ಇವತ್ತು ಪರಮೇಶ್ವರ ಸೋತವರಿಗೆ ಪದೇ ಟಿಕೆಟ್ ಕೊಟ್ಟು ಉಳಿದವರಿಗೆ ಅನ್ಯಾಯ ಮಾಡಿದ್ರೆ ಪ್ರಶ್ನೆ ಏನಂದ್ರೆ, ಇವತ್ತು ದಲಿತ ಬಗ್ಗೆ ಇಷ್ಟೊಂದು ಕಾಲೇಜ್, ಇವತ್ತು ಏನು ಸಿದ್ದರಾಮಯ್ಯ ಏನ್ ಹೇಳ್ತಾರೆ, ದಲಿತರ ಮೇಲೆ ಐಟಿ ಆಗ್ತಾ ಇದೆ ಅಂತ. ದಲಿತರನ್ನ ಸೋಲಿಸಿದ್ದಾರೆ ಅವರು 2013 ಪರಮೇಶ್ವರ ಶ್ವಾಸತ್ರಕ್ಕೆ ಹೋಗಿ ಇವ್ರದ್ದು ಒಂದು ಗುಂಪು ಸೇರ್ಕೊಂಡು ಅಲ್ಲಿ ಪರಮೇಶ್ವರನ ಸೋಲಿಸಿ ಸಿಎಂ ಸ್ಥಾನದ ಕೆಳಗಿಳಿಸಿ ಸಿಎಂ ಆದವರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ವಾ? 2018 ಏನು ಇವತ್ತು ಕಾಂಗ್ರೆಸ್ ಕಂಪ್ಲೀಟ್, JDS ಮತ್ತೆ ಕಾಂಗ್ರೆಸ್ ಕಂಪ್ಲೀಟ್ ಒಂದು 5 ವರ್ಷ ಸರ್ಕಾರ ಮಾಡ್ಬೇಕಂತಿದ್ದಾಗ ಕುತಂತ್ರದಿಂದ ಸರ್ಕಾರನೇ ಬೀಳ್ಸಿ 14 ಜನ MLA ಕಳ್ಸಿಕೊಟ್ಟಿದ್ದಾರೆ. ಕುತಂತ್ರ ರಾಜಕಾರಣ ಸಿದ್ದರಾಮಯ್ಯಗೆ ಅವ್ರು ಬಂದಿದೆ, ಜಾತಿ ಹೌದು.